ನಮ್ಮ ಜನಪ್ರಿಯ ಅಧ್ಯಕ್ಷರು ಶಿಕಾರಿಪುರದ ಶಾಸಕರು ಆದ ವಿಜೇಂದ್ರ ಅವರು ಮಾತಾಡ್ಬೇಕಂತ ಕೇಳ್ಕೊಂತೀನಿ. ನಮ್ಮೆಲ್ಲರ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು, ಹಿರಿಯರಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಡಿ.ವಿ. ಸದಾನಂದ ಗೌಡಜಿಯವರ ಜನ್ಮದಿನ. ತಮ್ಮೆಲ್ಲರ ಪರವಾಗಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ, ರಾಜ್ಯದ ಜನತೆ ಪರವೂ ಕೂಡ ಮಾನ್ಯ ಡಿ.ವಿ. ಸದಾನಂದ ಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಅಂಕೇಗೌಡರು, ಸುಶೀಲ್ ಅಮ್ಮನವರ ಒಂದು ಆಶೀರ್ವಾದವೂ ಕೂಡ ಅವರು ಸಿಕ್ಕಿರುವಂಥದ್ದು. ಶಾಸಕ ಮಿತ್ರರಾಗಿರ್ತಕ್ಕಂಥ ಯಲಹಂಕ ವಿಶ್ವನಾಥ್ ಅಣ್ಣ ಅವರಿದ್ದಾರೆ, ಮಾಜಿ ವಿಧಾನ ಪರಿಷತ್ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು, ರವಿ ಅವರಿದ್ದಾರೆ, ನಮ್ಮ ನಂದೀಶ್ ರೆಡ್ಡಿ ಅವರು, ಹರೀಶ್ ಅವರು, ರಾಜಣ್ಣ ಅವರು, ಎಲ್ಲ ನಮ್ಮ ಪಕ್ಷದ ಮುಖಂಡರು, ತಾವೆಲ್ಲರೂ ಕೂಡ ಅಭಿಮಾನಿಗಳು ಕೂಡ ದೊಡ್ಡ ಸಂಖ್ಯೆ ತಾವೆಲ್ಲರೂ ಕೂಡ ಇದ್ದೀರಿ. ಮಾನ್ಯ ಡಿ.ವಿ. ಸದಾನಂದ ಗೌಡರವರು ನಮ್ಮೆಲ್ಲರಿಗೂ ಸಹ ಒಂದು ಪ್ರೇರಣೆ. ಮುಂದೆಯೂ ಸಹ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಮುಖೇನ ರಾಜ್ಯದ ಜನರಿಗೂ ಕೂಡ ಒಳಿತಾಗಬೇಕು, ಪಕ್ಷದ ಕಾರ್ಯಕರ್ತರಿಗೂ ಕೂಡ ಒಳಿತಾಗಬೇಕು ಅನ್ನೋ ಒಂದು ಇಚ್ಛಾಶಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಮೊನ್ನೆ ಡಿ.ವಿ. ಸದಾನಂದ ಗೌಡರವರು. ಮೊನ್ನೆ ದಿನ ಅವ್ರು ಭೇಟಿ ಮಾಡಿದಾಗ ಹೇಳ್ತಾ ಇದ್ರು, ವಿಜೇಂದ್ರ ಅವರ ಪಕ್ಷ ನನಗೆ ಎಲ್ಲವನ್ನೂ ಕೂಡ ಕೊಟ್ಟಿದೆ, ನನಗೆ ಯಾವುದೇ ಅಪೇಕ್ಷೆಗಳಿಲ್ಲ. ಆದ್ರೆ ಬರುವ ದಿನಗಳಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಒಂದು ವಿಜಯ ಪತಾಕೆ ರಾಜ್ಯದಲ್ಲಿ ಹಾರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಒಂದಾಗಿ ಸಂಘಟನೆಯನ್ನ ಬಲಪಡಿಸೋಣ, ಒಟ್ಟಿಗೆ ಪ್ರವಾಸ ಮಾಡೋಣ ಅನ್ನುವ ಮಾತುಗಳನ್ನು ಕೂಡ ಅವರು ಆಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಮಾನ್ಯ ಹಿರಿಯರಾಗಿರ್ತಕ್ಕಂಥ ಡಿ.ವಿ. ಸದಾನಂದ ಗೌಡರ ಒಂದು ಮಾರ್ಗದರ್ಶನ, ಅವರ ಆಶೀರ್ವಾದ, ಸಹಕಾರದೊಂದಿಗೆ ನಾವು ಎಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಪಕ್ಷವನ್ನು ಬಲಪಡಿಸತಕ್ಕಂಥ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಮುಂದೆ ಇಡೋಣ. ಬರ್ತಕ್ಕಂಥ GBA ಚುನಾವಣೆ, ಆ GBA ಚುನಾವಣೆಯಲ್ಲೂ ಕೂಡ ವಿಜಯ ಪತಾಕೆ ನಾರ್ತಕ್ಕಂಥ ನಿಟ್ಟಿನಲ್ಲಿ ಅವೆಲ್ಲ ಶ್ರಮವನ್ನು ಹಾಕೋಣ ಅಂತ ಹೇಳ್ತಾ, ಇವತ್ತು ಮಾನ್ಯ ಸದಾನಂದ ಗೌಡರಿಗೆ ಜನ್ಮದಿನದ ಶುಭಾಶಯ ಕೋರೋದಕ್ಕೆ ಹಿರಿಯರಾಗಿರ್ತಕ್ಕಂಥ ಶಾಸಕ ಮಿತ್ರ ಇರ್ತಕ್ಕಂಥ ಮುನ್ರಾಜಣ್ಣ ಅವರು ಕೂಡ ಬಂದಿದ್ದೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ಈಗ ತಾನೇ ಆಗಮಿಸಿರುವಂತಹ ಜನಪ್ರಿಯ ಶಾಸಕರಾದ ಮುನ್ರಾಜ್ ಅವರಿಗೆ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಾವಕಾಶದಿಂದ, ಶಾಂತಿ ರೀತಿಯಿಂದ, ಬಲಭಾಗದಿಂದ ಬಂದು ಎಡಭಾಗದಲ್ಲಿ ಹೋಗ್ಬೇಕು ದಯವಿಟ್ಟು ಕೇಳ್ಕೊಂತ ಇದ್ದೀನಿ. ದಯವಿಟ್ಟು ಶಾಂತ ರೀತಿಯಲ್ಲಿ ಬರಬೇಕು. ಒಂಚೂರು ಜಾಗ ಮಾಡೋಣ, ಒಂದು ನಿಮಿಷ ನೋಡೋಣ, ಜಾಗ ಮಾಡಿ ಇದೋಯ್ತೀನಿ.